ಹೋಗಿ ಅಂದ ಎಂತೀವಿ ಕಾಡಿನೊಳಗೆ ಅಂದ್ರೆ ಬದುಕು ಕಳೀತಕ್ಕಂಥವ, ಎಲ್ಲೋ ಗುಡಿಸಲ ಹಾಕೊಂಡ ಜೀವನ ಕಳೀತಕ್ಕಂಥವ ನನ್ನನ್ನು ಮದುವೆ ಮಾಡ್ಕೊಂಡು ಏನು ಸುಖ ಕಾಣಂಗಿಲ್ಲ, ಬ್ಯಾಡ ತಿಳ್ಕೊಂಡ ಎಟ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಎಲ್ಲ ನನ್ನ ಜೀವನದೊಳಗೆ ನಾನು ಮದುವೆ ಅಂತಗನ, ಆದ್ರೆ ಅದು ನಿನ್ನನ್ನು ಬಿಟ್ಟು ನಾ ಯಾರನ್ನ ಆಗಂಗಿಲ್ಲ ತಿಳ್ಕೊಂಡಂದು ಒಬ್ಬ ಮಹತ್ವನ್ನ ಆಯ್ಕೆ ಮಾಡ್ಕೋತಾಳೆ ರೇಣುಕೆ. ತಂದೆ ತಾಯಿ ಸಾಕಷ್ಟು ಬ್ಯಾಡ ತಿಳ್ಕೊಂಡ ಕೈ ಹೇಳ್ತಾರೆ, ಅಲ್ಲ ನೀನು ಇಟ್ಟೆಲ್ಲ ಸುಖದ ಸುಪ್ಪತ್ತಿಗೊಳಗಿರ್ತಕ್ಕಂಥವಳು ಅಂತ ಸಾಧುನಿಂದ ಬೆನ್ನ ಹತ್ಕೊಂಡು ಹೆಂಗ್ ಹೋಗ್ತಿದೆ ಎತ್ಕೊಂಡು, ಇಲ್ಲಿಲ್ಲ ನಾನಂದ ಮದುವೆ ಅಂತಗನ ಆಗುದೇ ಆದ್ರೆ ಅವನನ್ನೇ ನಾನು ಮದುವೆ ಮಾಡ್ಕೋತೇನೆ ಎತ್ಕೊಂಡು ಹಠ ತೊಟ್ಟು ರೇಣುಕೆಂದ ಮದುವೆ ಮಾಡಿಕೊಂಡ್ಲು. ಅಕ್ಕಿ ಕಾಳು ಬಿದ್ದು, ಯಾವಾಗ ಅಕ್ಕಿ ಕಾಳು ಬಿದ್ದ ತಕ್ಷಣನೇ ಅಂದ್ರದೊಳಗಿಂದ ಎದ್ದು ನಿಂತ ಯಾರು? ಜಮದಗ್ನಿ ಋಷಿ ಅಂದ್ರದಾಗಿಂದ ಎದ್ದು ನಿಂತ. ಅವನ್ದೇನ್ರಿ ಸಂಪತ್ತಲ್ಲಕ್ಕ, ಏನ್ರಿ ಈಗ ನಂಗಿಂದ ಬಂಗಾರ ಬೆಳ್ಳಿ ಮುತ್ತು ರತ್ನ ಏನಿಲ್ಲ, ಬಗಲಾಗ ಒಂದಿಂದ ಚಿಗರಿ ಚರ್ಮ ಇತ್ತು, ಒಂದು ಕೈಯಾಗಿಂದ ಯೋಗದಂಡ, ಇನ್ನೊಂದು ಕೈಯಾಗಿಂದ ಕಮ್ಮಂಡಲಿ ಹಿಡ್ಕೊಂಡು ಯಾವಾಗ ಅಕ್ಕಿ ಕಾಳು ಬಿತ್ತವಲ್ಲ ಅಂದ್ರದೊಳಗಿನಿಂದ ಎದ್ದು ತಯಾರಾಗಿ ನಿಂತ ಹೊರಟು. ಏನೆಲ್ಲ ಪಂಚ ಪೀತಾಂಬರಗಳನ್ನು ಉಟ್ಕೊಂಡಿರ್ತಕ್ಕಂಥ ರೇಣುಕೆ, ಕೊರಳು ತುಂಬಾ ಬಂಗಾರದ ಆಭರಣಗಳನ್ನು ಹಾಕೊಂಡು, ಕೈ ತುಂಬಾ ಬಂಗಾರದ ಆಭರಣಗಳನ್ನು ಹಾಕೊಂಡು, ಇವಳು ಕೂಡ ಜಮದಗ್ನಿ ಋಷಿಯ ಬೆನ್ನ ಹತ್ತದಾಗಂದ ಇಡೀ ಅವರ ಏನ್ರಿ ತಂದೆ ತಾಯಿ ಬಂಧು ಬಳಗ ಎಲ್ಲ ರೇವಣಿಕೆ ಅವನ ಜೊತೆಯೊಳಗೆ ನಿನ್ನ ಕಾಡಿನೊಳಗಂದ ಹೆಂಗಿರ್ತಿದಿ, ಅಂತ ಆರ್ಯಣದೊಳಗಂದ ನೀನ್ ಹೆಂಗಿರ್ತಿದಿ, ಬ್ಯಾಡ ಅವ ಏನು ಮದುವೆ ಮಾಡ್ಕೊಂಡಿದ್ರೆ ಆಗೈತಲ್ಲ ಅವ ಹೋಗಲ್ಲಕ್ಕ, ನೀ ಇಲ್ಲೇ ಅರಮನೆ ಒಳಗಿರುವ ತಿಳ್ಕೊಂಡಂದ್ರ ರೇಣುಕೆ ಅಂತಾಳೆ, ಏನ್ರಿ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರ್ಬೇಕಾಗಿದ್ದು ಹೆಂಡತಿಯ ಕರ್ತವ್ಯ. ಗಂಡ ಸುಖದೊಳಗಿದ್ರೆ ಅಂದ್ರೆ ಹೆಂಡತಿ ಸುಖದಾಗಿರ್ಬೇಕು, ಗಂಡ ಊಟ ಮಾಡಿದ್ರೆ ಅಂದ್ರೆ ಹೆಂಡತಿ ಊಟ ಮಾಡ್ಬೇಕು, ಗಂಡ ಕಷ್ಟದೊಳಗಿದ್ರ ಹೆಂಡತಿ ಕಷ್ಟದೊಳಗಿರ್ಬೇಕು. ಅಂದರ್ನೇ ಅವಳಿಗೆ ಏನಂತ ಕರೀತಾರ್ರಿ? ಏನಂತ ಕರೀತಾರ? ಅರ್ಧಾಂಗಿನಿ ಅಂತ ಕರೀತಾರ. ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ? ಅರ್ಧ ಅಂಗಿ ಹರ್ಕೊಳಕೀಗೇನು ಏನ್ರಿ? ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ? ಅರ್ಧಾಂಗಿನಿ ತಿಳ್ಕೊಂಡಂದ್ರ ಗಂಡನ ಸುಖದೊಳಗನು ಅರ್ಧ ಪಾಲ್ ಹಂಚ್ಕೋಬೇಕು, ಗಂಡನ ದುಃಖದೊಳಗನು ಅರ್ಧ ಪಾಲ್ ಹಂಚ್ಕೋಬೇಕು. ಆ ಹೆಣ್ಣಿಗೆ ಮಾತ್ರ ಏನ್ರಿ ಅರ್ಧಾಂಗಿನಿ ತಿಳ್ಕೊಂಡ ಕರೀತಾರೆ, ಹೊರತಾಗಿ ಎಲ್ಲರೂ ಕೂಡ ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ. ಹಾಕರನ್ರಿ ಅದ ಪಾಪ ಗಂಡ ಏನ ಚಿಂತೆ ಹಿಂಗ್ಯಾಕೆ ಕೂತಿದಿ ಅದ ಕೇಳದ ಗಂಡಾಗ, ಇಲ್ಲ ಟೆನ್ಷನ್ ಆಗ, ನೀ ಮಾಡಿದಿ ಉಣ್ಣು, ನೀ ಮಾಡಿದ್ ನೀ ತಿನ್ನು. ಇವ್ರಿಗೆ ಹೆಣ್ಣಿತಂತಾರ ನೀವು ಏನ್ರಿ? ಇವಳು ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ, ಗಂಡನ ಸುಖನೂ ಹಂಚ್ಕೋಬೇಕು, ಗಂಡನ ದುಃಖಗಳನ್ನು ಹಂಚ್ಕೋಬೇಕು. ಅಂದಾಗ ಮಾತ್ರ ಅಂದ ಅವಳು ಅರ್ಧಾಂಗಿನಿ ಅನ್ಸ್ಕೋತಾಳೆ, ಹೊರತಾಗಿಲ್ಲದೆ ಇದರಿಂದ ಅರ್ಧಾಂಗಿನಿ ಹತ್ತಿಕೊಂಡು ಅನ್ಸ್ಕೊಳಂಗಿಲ್ಲ. ಯಾಕಂದ್ರೆ ಇದು ಜೀವನ ಬಹಳ ಸೂಕ್ಷ್ಮದ. ನೀವು ಸೌದತ್ತಿ ಎಲ್ಲ ಮುಂದೆ ಕೇಳಿದ್ರ ನಿಮ್ಗೆ ಗೊತ್ತಾಗದ ಎಷ್ಟು ಸೂಕ್ಷ್ಮದ ಇದು ಜೀವನ ಹತ್ತಿಕೊಂಡು ಅನ್ನೋದಕ್ಕ. ದಾಂಪತ್ಯದ ಜೀವನ ಏನ್ರಿ, ಸಂಸಾರಿಕ ಜೀವನ ಇದು ಎಷ್ಟು ಸೂಕ್ಷ್ಮದ ಹತ್ತಿಕೊಂಡ ಕೇಳಿದ್ರೆ ಎಲ್ಲ ಮುಂದೊಂದು ದೃಷ್ಟಾಂತ ಕೇಳಿದ್ರೆ ಸಾಕು ನಿಮಗೆಲ್ಲಾನು ಕೂಡ ಅರ್ಥ ಆಗ್ತದೆ. ಅಷ್ಟೆಲ್ಲ ಸುಖದ ಸುಪ್ಪತ್ತಿಗೆ ಒಳಗೆ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ಪೀತಾಂಬರವನ್ನು ಮುಟ್ಟಾಳೆ, ಮೈ ತುಂಬ ಆಭರಣಗಳನ್ನು ಹಾಕೊಂಡಾಳೆ. ಯಾವಾಗ ಜಮದಗ್ನಿ ಋಷಿದಿಂದ ಬೆನ್ನು ಹತ್ಕೊಂಡ ತಾನು ಕೂಡ ಅಂತರದಾಗಿಂದ ಎದ್ದು ನಡಲು. ಜಮದಗ್ನಿ ಹಿಂದಕ್ಕೆ ತಿರುಗಿ ನೋಡ್ದ, ನೀ ಎಲ್ಲಿಗೆ ಹೊಂಟಿ ಎಂದ. ನಿನ್ನ ಜೊತೆಯೊಳಗೆ ನಿನ್ನ ಮದುವೆ ಮಾಡ್ಕೊಂಡಿನಿ ಅಂತಂದಾಗ ನೀ ಎಲ್ಲಿರ್ತಿದ್ದೆ, ನಾನು ಅಲ್ಲೇ ಇರ್ಬೇಕಲ್ಲ, ನಾನು ನಿನ್ನ ಜೊತೆಯೊಳಗೆ ನಾನು ಬರ್ತೀನಿ ಎತ್ತಿಕೊಂಡು. ಯಾವಾಗ ರೇಣುಕೆ ಅಂದಾಗ ಜಮದಗ್ನಿ ಅಂತಾನೆ, ಇಟ್ಟೆಲ್ಲ ಬಂಗಾರ ಹಾಕೊಂಡು ಇಂಥ ಪೀತಾಂಬರವನ್ನು ಉಟ್ಕೊಂಡು ನನ್ನ ಜೊತೆಯೊಳಗೆ ನೀನೇನ್ ಬರ್ತಿದಿ, ನಾನೊಬ್ಬ ಸನ್ಯಾಸಿ, ನನ್ನಂತವನಿಂದ ನೀ ಮದುವೆ ಮಾಡ್ಕೊಂಡಿದ್ದೆ ಅಂತಂದಾಗ ನಾನು ಹೆಂಗಿರ್ತೀನೋ ಹಂಗಿರ್ಬೇಕು ನೀನು. ನಾನು ಹೆಂಗದಿ ನೋಡು, ಉಟ್ಕೊಳಕ್ಕೆ ಬಟ್ಟೆ ಸದಕೆ ಇಲ್ಲ ನನಗೆ ಏನ್ರಿ. ನೀನ್ ಇಟ್ಟೆಲ್ಲ ಪೀತಾಂಬರಗಳನ್ನು ಉಟ್ಕೊಂಡು ಇಟ್ಟೆಲ್ಲ ಆಭರಣಗಳು ಹಾಕೊಂಡು ನೀನು ಜಮದಗ್ನಿ ಋಷಿ ಹೆಣ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಹಾಕೊಂಡಿರ್ತಕ್ಕಂಥ ಎಲ್ಲ ಆಭರಣಗಳನ್ನ ತೆಗೆದುಕೊಟ್ಟು ಬಾ. ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು, ಅವಾಗ ನಾರು ಮಡಿ ಎತ್ತಿಕೊಂಡಂತಿದ್ರ ಅವಾಗ ಅಂದ ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು ನನ್ನ ಜೊತೆಯೊಳಗೆ ನೀ ಬರ್ಬೇಕತ್ತಿಕೊಂಡಂದಾಗ ಜಮದಗ್ನಿ ಮಾತಿಗೆ ಅನುಗುಣವಾಗಿ ಎಲ್ಲ ಪಂಚ ಪೀತಾಂಬರಗಳನ್ನ ಕಳೆದು ಎಲ್ಲ ಆಭರಣಗಳನ್ನು ಕೂಡ ತೆಗೆದಿಟ್ಟು ಸೀದಾ ಸಾದಾ ಒಂದು ಸಾಮಾನ್ಯ ಸೀರೆ ಉಟ್ಕೊಂಡು ಬೆನ್ನತ್ತಲು ಹೋದ 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 ದೊಡ್ಡ ಅರಣ್ಯಕ್ಕೆ ಹೋದ. ದೊಡ್ಡ ಕಾಡು, ಸುತ್ತಮುತ್ತ ಮನುಷ್ಯರ ವಾಸ್ಯ ಇಲ್ಲ. ದೊಡ್ಡ ಕಾಡಿನೊಳಗಿಂದ ಹೋಗಿಂದ ಸ್ವತಃ ತಾನೇ ಒಂದು ಗುಡಿಸಲ ಅಂತಗಂದ ಕಟ್ಕೊಂಡು ರೇಣುಕೆಗಂತಾನೆ, ನೋಡು ನೀನನ್ನು ಸೇವಾ ಮಾಡ್ಬೇಕು, ನೀನು ಅಲ್ಲಿ ರಾಜಕುಮಾರಿ, ಅಲ್ಲಿ ನೀನಂದ್ರೆ ಬೇಕಾದಟ್ಟಂದ್ರೆ ಸುಖದ ಸುಪ್ಪತ್ತಿಗಳೇ ಅದೀಯ. ಆದ್ರ ಇಲ್ಲಿ ಬಂದ ಬಳಿಕ ನೀನು ಪತಿ ಸೇವಾ ಮಾಡ್ಬೇಕು. ಅದು ಸೇವಾ ಅಂದ್ರೆ ಏನು, ಅಲ್ಲಿ ಅಡಿಗೆ ಮಾಡೋದಿಲ್ಲ, ಏನು ಚಾ ಮಾಡ್ಕೊಂಡು ಕುಡಿಯೋದಿಲ್ಲ, ಏನು ಇಲ್ಲ. ಕಾಡಿನೊಳಗಿಂದ ಗಡ್ಡಿ ಗಂಡಸಗಳನ್ನ ತಿಂದು ಬದುಕು ಮಾಡ್ತಕ್ಕಂಥ ಜೀವನ. ಆದ್ರ ಜಮದಗ್ನಿ ಋಷಿ ಅಂದ ಅವಳಿಗೆ ಒಂದು ಸೇವಾ ಹೇಳ್ತಾನೆ. ಏನು ಸೇವಾ?
ನೀನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಮಯ ಇಲ್ಲೇನು ಎದುರಿಗಿಂದ ಸರೋವರ ಕಾಣತೈತಿಯಲ್ಲ, ಆ ಸರೋವರದೊಳಗಿಂದ ನನ್ನ ಪೂಜಾಕ್ಕೆ ನೀರು ತಂದು ಕೊಡ್ಬೇಕು. ನೀನು ನನ್ನ ಪೂಜಾಕ್ಕೆ ನೀರು ತಂದು ಕೊಡ್ಬೇಕು. ಅವಾಗಿಂದ ರೇಣುಕಿ ಅಂತಳ, ಸ್ವಾಮಿ ಇಲ್ಲೇನು ಕೊಡ ಇಲ್ಲ, ಏನು ಇಲ್ಲ, ನಾನು ನೀರು ಹೆಂಗ್ ತರಲಿ ಎತ್ತಿಕೊಂಡಂದಾಗ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ತಡಿ ಎತ್ತಿಕೊಂಡು ತನ್ನ ತಪಸ್ಸಿನ ಶಕ್ತಿಯಿಂದ ಮಣ್ಣಿನ ಕೊಡ ಅಲ್ಲ, ಉಸುಕಿನ ಕೊಡ ತಯಾರು ಮಾಡಿ ಕೊಟ್ಟ. ಉಸುಕಿನ ನೆಂದರೆ ಕೊಡ ಹಾಕದನ್ರಿ, ಆಗಂಗಿಲ್ಲ. ಇನ್ನ ಮಣ್ಣಿಂದ ಕೊಡ ಮಾಡ್ಬೋದು, ಹಿತ್ತಾಳಿದಿಂದ ಕೊಡ ಮಾಡ್ಬೋದು, ಕಬ್ಬಣದಿಂದ ಕೊಡ ಮಾಡ್ಬೋದು, ತಾಮ್ರದಿಂದ ಕೊಡ ಮಾಡ್ಬೋದು. ಉಸುಕಿನಿಂದ ಏಸ್ ಕಾಲಕ್ಕೂ ಕುಣದ ಕೊಡ ಆಗಂಗಿಲ್ಲ. ತನ್ನಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿ, ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯದಿಂದ ಜಮದಗ್ನಿ ಋಷಿ ಯಾವಾಗಿಂದ ರೇಣುಕೆಗೆ ಒಂದು ಉಸ್ಕಿನಿಂದ ಕೊಡ ಮಾಡಿ ಕೊಟ್ಟ. ಅದರ ತೆಳಗಿಟ್ಕೋಬೇಕಲ್ಲ ಒಂದು ಹಾವ, ಏನ್ರಿ ಹಾವಿಂದ ಒಂದು ಸಿಂಬಿ ಮಾಡಿ ಕೊಟ್ಟ. ಒಂದು ಮಾತು ಹೇಳ್ದ, ಯಾರಿಗೆ? ರೇಣುಕೆಗೆ. ತಲೆಯಾಗಿರ್ಲಿ ಮಗ, ಏನ್ ಹೇಳ್ತಾ ನಮ್ಮ ಜಮದಗ್ನಿ ಋಷಿ ರೇಣುಕಾ ಎಲ್ಲಮ್ಮಳಿಗೆ, ನೋಡು ನಿನಗೆಂದ ಉಸ್ಕಿನ ಕೊಡ ಮಾಡಿ ಕೊಟ್ಟಿನಿ, ಹಾವಿನ ಸಿಂಬಿ ಅಂತಗಂದ ಮಾಡಿ ಕೊಟ್ಟಿನಿ, ಪ್ರತಿನಿತ್ಯ ನನಗೆ 3 ಸಮಯ ಅಂತ ನೀರಂತಗಂತ ತಂದು ಕೊಡ್ಬೇಕು ನನ್ನ ಪೂಜಾಕ್ಕೆ. ಆದ್ರೆ ಒಂದು ಮಾತು ಏನದ ಹತ್ಕೊಂಡು ಕೇಳಿದ್ರ, ಒಂದು ಕ್ಷಣ ನಿನ್ನ ಮನಸ್ಸಂತಗಂದ ಚಂಚಲಾಯ್ತು ಹತ್ತಿಕೊಂಡಂದ್ರ ಹಾವಿನ ಸಿಂಬಿಂದ ಹರಿದು ಹೋಕ್ಕದ, ಉಸ್ಕಿನ ಕೊಡ ಅಂತಗಂದ ಕರಿಗ್ ಹೋಕ್ಕದ ಅಂತ ಹೇಳ್ದ. ಏಟು ಒಂದು ಕ್ಷಣ ನಿನ್ನ ಮನಸ್ಸ ಚಂಚಲಾಯ್ತು ಹತ್ತಿಕೊಂಡಂದ್ರ ಹಾವಿನ ಸಿಂಬಿ ಅಂತಗಂದ ಹರ್ಕೊಂಡು ಹೋಗ್ತದೆ, ಉಸ್ಕಿನ ಕೊಡ ಅಂತಕ್ಕಂಥದ್ದು ಏನ್ರಿ ಕರಿಗ್ ಬಿಡ್ತದ ಹತ್ತಿಕೊಂಡ ಹೇಳ್ದ. ಇಲ್ಲ, ನಾನು ಏಸ್ ಕಾಲಕ್ಕೂ ಕೂಡ ನನ್ನ ಮನಸ್ಸಂತಗಂದ ಚಂಚಲ ಮಾಡ್ಕೊಳಂಗಿಲ್ಲ. ಯಾವಾಗಿಂದ ಏಸ್ ಕಾಲಕ್ಕೂ ನಾನು ಮನಸ್ಸಂತ ಚಂಚಲ ಮಾಡ್ಕೊಳಂಗಿಲ್ಲ ತಿಳ್ಕೊಂಡಂದು ರೇಣುಕಾ ಎಲ್ಲಮ್ಮ ಸುಮಾರು ವರ್ಷಗಳ ಪರಂತರವಾಗಿ ಏನ್ರಿ ಉಸ್ಕಿನ ಕೊಡದೊಳಗ ಹಾವಿನ ಸಿಂಬೆಯಿಂದ ತಲೆ ಮೇಲೆ ನನಗೆ ಇಟ್ಟುಕೊಂಡು ಆ ಉಸ್ಕಿನ ಕೊಡದೊಳಗೆ ನೀರು ತಂದು ಕೊಡ್ತಿದ್ಲು. ಎಲ್ಲರ ಜೀವನದೊಳಗೂ ಕೂಡ ಒಂದೊಂದು ಪ್ರಸಂಗಗಳಿಂದ ಬರ್ತವೆ. ಒಂದು ದಿವಸದಲ್ಲಿ ಏನಾಗ್ಯದ ತಗೊಂಡ ಕೇಳಿದ್ರ, ಏನ್ರಿ ರೇಣುಕೆ ಎಲ್ಲಮ್ಮ ಆ ಸರೋವರಕ್ಕೆ ನೀರು ತರ್ಲಕ್ಕೆಂದ ಹೋಗ್ಯಾಳ. ಹಾವಿನ ಸಿಂಬಿ ತೆಗೆದಿಂಗ ನದಿ ಸರೋವರ ದಂಡಿಗಿಟ್ಟಾಳ. 1-2 ಹೆಜ್ಜೆ ಅಂದ ಸರೋವರದ ಒಳಗೆಂದ ಹೋಗ್ಯಾಳ. ಹೋಗಿ ತಿಳಿಯಾಗಿರ್ತಗ ನೀರು ತುಂಬ್ಕೋಬೇಕಲ್ಲ, ಹೋಗಿ ಅಂದ ನೀರು ತುಂಬಿಕೊಳ್ಳಿಕತ್ತಾಳ. ಒಂದು ಕಡಿದು ಏನೋ ಒಂದು ಧ್ವನಿ ಬರ್ಲಿಕ್ಕತ್ತು, ನಗದು. ಒಂದು ಹೆಣ್ಣು ಒಂದು ಗಂಡ ನಗತಕ್ಕಂಥ ಧ್ವನಿ ಕೇಳತ್. ಸಣ್ಣ ವಯಸ್ಸ, ಅದೇ ತಾನೇ ಮದುವೆ ಮಾಡ್ಕೊಂಡಾರೆ. ರಾಜಕುಮಾರ ಮತ್ತು ರಾಜಕುಮಾರಿ ಅದೇ ತಾನೇ ಮದುವೆ ಮಾಡ್ಕೊಂಡಾರೆ. ಅವ್ರು ಏನ್ ಮಾಡ್ಯಾರ, ನೀರಿನ ಆಟ ಆಡಕ್ಕೆಂದ ಸರೋವರಕ್ಕೆಂದ ಬಂದಾರ. ನೋಡ್ರಿ, ನೀರಿನ ಆಟ ಆಡಕ್ ನೀವು ಮದುವೆ ಆದ ಕೂಡ ಹೋಗಿರ್ತಾರಲ್ಲ, ನಮ್ ಕಡೆ ಎಲ್ಲ ದೇವರಿಗೆ ಎತ್ಕೊಂಡು ಕಳಿಸ್ತಾರ. ಅದಕ್ಕೆ ಹೆಸರನ್ನೇ ಬ್ಯಾರೆ ಇಟ್ಟಿರ್ತಾರ ಏನ್ರಿ, ಅದಕ್ಕೆ ಹೆಸರನ್ನೇ ಬ್ಯಾರೆ. ಆದ್ರೆ ಅವಾಗೆಲ್ಲ ಎಲ್ಲೋ ಹುಟ್ಟಿದ ಹೆಣ್ಣ, ಎಲ್ಲೋ ಹುಟ್ಟಿದ ಗಂಡ, ಎರಡು ಒಂದಕ್ಕೊಂದು ಮನಸ್ಸಿಂದ ಅರ್ಥ ಮಾಡ್ಕೊಂಡ ಜೀವನ ಕಡೆಯಲ್ಲಿ ಎತ್ತಿಕೊಂಡು ಒಂದು 4 ದಿವಸದಿಂದ ಹುಡುಗ ಹುಡುಗಿನ್ನೇ ಏನ್ರಿ ಗಂಡ ಹೆಣ್ತೀನಿ ಇಬ್ಬರನ್ನೇ ಒಂದ್ ಕಡೆಗಿಂದ ಎಲ್ಲೋ ದೇವಸ್ಥಾನಗಳಿಗೆ ಎಲ್ಲೋ ಯಾತ್ರಕ್ಕೆಂದ ಕಳಿಸ್ತಿದ್ರು. ಅವಾಗ ಹೆಂಗ್ ನೀವೆಲ್ಲ ಹನಿಮೂನು ಅಥವಾ ದೇವಸ್ಥಾನಗಳಿಗೆ ಹೆಂಗ್ ಹೋಗಿರಲ್ಲ, ಇಲ್ಲಿ ರಾಜಕುಮಾರ ತನ್ನ ಹೆಣ್ತಿನಿಂದ ಕರ್ಕೊಂಡು ಹೊಸದಾಗಿ ಮದುವೆ ಮಾಡ್ಕೊಂಡು ಆ ಸರೋವರಕ್ಕೆಂದ ಸ್ನಾನಕ್ಕೆ ಬಂದಾನ. ಅಂದ್ರೆ ಸ್ನಾನ ಮಾಡಕತ್ತಾನ. ಬಗ್ಗೆ ಅಂದ ಪಾಪ ಯಾರು ರೇಣುಕಾ ಎಲ್ಲಮ್ಮ ಹಿಂಗ ಬಗ್ಗೆ ಅಂದ ನೀರು ತುಂಬಲಿಕ್ಕತ್ತಾಳ. ಹಿಂಗ ನೀರು ತುಂಬುವಂತ ಪ್ರಸಂಗದೊಳಗೆ ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಇಲ್ಲಿ ಏನ ರಾಜಕುಮಾರ ಮತ್ತು ರಾಜಕುಮಾರಿ ಇಬ್ರು ಅಂದ ಸ್ನಾನಕ್ಕೆ ಬಂದಿದ್ರಲ್ಲ, ಗಂಡಗ ಈಕಿ ನೀರು ಉಗ್ತಾಳ, ಹೆಣ್ತಿಗೆ ಇವ ನೀರು ಉಗ್ತಾನ. ಒಬ್ರಿಗೊಬ್ರ ನೀರ್ನ ಆಟ ಆಡಕತ್ತಾರ, ಜಲಕ್ರೀಡೆ ಅಂತಾರ ಅದಕ್ಕೆ. ಇಬ್ರು ಒಬ್ರಿಗೊಬ್ರ ನೀರು ಉಕ್ಕೊಂತ ಜೋರಾಗಿ ಧ್ವನಿ ಮಾಡಿ ಕೊಕ್ಕ ನಗಲಿಕ್ಕತ್ತಾರ. ಆ ನಗತಕ್ಕಂತ ಧ್ವನಿ ಯಾರಿಗ್ ಕೇಳ್ತು? ಈ ಎಲ್ಲಮ್ಮಗೆಂದ ಕೇಳ್ತು. ನೋಡ್ರಿ, ಅವ್ರಿಬ್ಬರು ತಮಾಷೆ ಮಾಡಿ ನೀರು ಉಕ್ಕೊಂತ ಹಿಂಗ ಆಟ ಆಡೋದು. ಆ ನಗತಕ್ಕಂತ ಧ್ವನಿ ಯಾರಿಗೆ ಕೇಳದೆ? ಇಲ್ಲಿ ಆ ರೇಣುಕಾ ಎಲ್ಲಮ್ಮಳಿಗೆಂದ ಕೇಳ್ತು. ಹಂಗೆ ನೀರು ತುಂಬ್ಕೋತಾನೆ, ಸ್ವಲ್ಪ ಮುಖ ಮ್ಯಾಕ್ ಮಾಡಿ ಯಾವ ಕಡೆ ನಗ ಧ್ವನಿ ಬರ್ತಿತ್ತಲ್ಲ ಆ ಕಡೆ ನೀ ಮ್ಯಾಲ ಮುಖ ಎತ್ತೆಂದ ನೋಡುದು. ಯಾವಾಗಿಂದ ನೋಡೋದ್ರ ಒಳಗಿಂದ ಏನ್ರಿ ಹೆಣ್ಣು ಗಂಡಿಗೆ ನೀರು ಉಗ್ಲಕತ್ತದ, ಏನ್ರಿ ಗಂಡಂದ ಹೆಣ್ಣಿಗೆ ನೀರು ಉಗ್ಲಕತ್ತದ. ಒಬ್ರಿಗೊಬ್ರು ಆಟ ಆಡಕತ್ಯಾರ. ರೇಣುಕಾ ಎಲ್ಲಮ್ಮನ ಮನಸ್ಸಿನೊಳಗೆ ಏನಂತದ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ಅಂದ್ಲು. ಏನಂದಾಳ? ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡು ಇಟ್ಟು ಅಂದಾಳ. ಅವಳು ತುಂಬತಕ್ಕಂಥ ಕೊಡ ಏನಿತ್ತಲ್ಲ ಅಲ್ಲೇ ಕರೆಗೆ ಹೋಗ್ಬಿಡ್ತು. ಏನು ತಲೆ ಮ್ಯಾಗಿರ್ತಕ್ಕಂಥ ಸಿಂಬೆಯನ್ನು ದಂಡಿಗಿಟ್ಟಿದ್ಲಲ್ಲ, ಆ ಸಿಂಬೆ ಅಂತಕ್ಕಂಥದ್ದೊಂದ ಏನ್ರಿ ಹಾವಂದ ಹರಿದು ಹೋಗಿಬಿಡ್ತು. ನೋಡ್ತಾಳ, ಗಾಬರಿ ಆಗ್ಬಿಟ್ಲು ಎಲ್ಲಮ್ಮ.
ಒಂದು ಕಡೆಗಿಂದ ಕೊಡಗಂದ ಕರಗ್ತದೆ, ಇನ್ನೊಂದು ಕಡೆಗಿಂದ ಹಾವಂತಗಂದ ಹರಿದು ಹೋಗಿಬಿಡ್ತು. ಗಾಬರಿ ಆದ್ಲು, ಎದಿ ಹೊಡೆದ್ ನಿಂತು ನಾ ಏನ್ ತಪ್ಪು ಮಾಡೀನಿ ಎತ್ತುಕೊಂಡು ಅರಿವೇ ಆಗಲಿಲ್ಲ ಅವಳಿಗೆ. ಅವಳು ಏನಂದಾಳ, ಬಹಳ ದೊಡ್ಡ ಮಾತೇನ್ ಅಂದಿಲ್ಲ. ಏನಂತಾಳ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡಿಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡು ಇಟ್ಟಂದಾಳ. ಹಾವಿನ ಸಿಮ್ಮಿಂದ ಹರಿದು ಹೋಗ್ಯದ, ಉಸ್ಕಿನ ಕೂಡ ಅಂತಕ್ಕಂಥ ಕರಿಗ ಹೋಗ್ಯದ. ಯಾವಾಗಿಂದ ಬರಿಗಾಯಿನಿಂದ ಆಶ್ರಮಕ್ಕಿಂದ ಬಂದ್ಲು, ಬರದೊಳಗಾಗಿಂದ ಜಮದಗ್ನಿಂದ ಪೂಜಾ ಕುಂತಿದ್ದ. ನೋಡ್ದ ಅವಳಿಗೆ ನೀ ಕೊಡ ಎಲ್ಲಿ ಎತ್ತುಕೊಂಡು ಕೇಳಲಿಲ್ಲ, ನೀನು ಹಾವಿನ ಸಿಂಬಿ ಎಲ್ಲಿ ಎತ್ತುಕೊಂಡ ಕೇಳಲಿಲ್ಲ. ಯಾವಾಗಿಂದ ಗಂಡನಿಗೆ ಮೋಸ ಮಾಡಿರ್ತಕ್ಕಂಥ ಹೆಣ್ಣಿಗೆ ಕುಷ್ಠರೋಗ ಆಗಲಿ ಎತ್ತುಕೊಂಡು ಶಾಪ ಕೊಟ್ಟ, ಕುಷ್ಠರೋಗ ಆಗಿ ಹೋಗ್ಬಿಡ್ತಕ್ಕಿ. ನೋಡ್ರಿ ಎಷ್ಟು ಸೂಕ್ಷ್ಮದ ದಾಂಪತ್ಯದ ಜೀವನ ಅಂದ್ರೆ. ಏನಂದಳಕಿ, ಏನು ಬಹಳ ದೊಡ್ಡ ಮಾತೇನಂದಿಲ್ಲ, ಬಹಳ ಏನು ಬೈದಿಲ್ಲ. ಏನಂತಾಳ, ನಾನು ಒಬ್ಬ ರಾಜಕುಮಾರನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡು ಇಟ್ಟಂದ. ಹಾವಿನ ಸಿಮ್ಮಿಂದ ಹರಿದು ಹೋಗ್ಯಾದ, ಉಸ್ಕಿನ ಕೂಡ ಅಂತಕ್ಕಂಥ ಕರಿಗೆ ಹೋಗಿಬಿಡು. ಏನ್ರಿ ಎಷ್ಟು ಸೂಕ್ಷ್ಮದ್ರಿ. ಕುಷ್ಠ ರೋಗ ಆಗಿಬಿಡ್ತು. ಒಂದು ಕ್ಷಣದಾಗಿಂದ ಕೈ ಕಾಲುಗಳ ಬಟ್ಟುಗಳೆಲ್ಲ ಮಂಡಾಗಿಬಿಟ್ಟು, ಕೈಯ ಕಾಲಿನಿಂದ ಕೀವ ರಕ್ತ ಅಂತಕ್ಕಂಥ ಸೋರ್ಲಿಕ್ಕತ್ತು. ಒಂದು ಮಾತ ಇಂಥವ್ ನಾವು ಎಟ್ಟಲ್ಲಿಕ್ಕಿಲ್ಲ ಅವ ದಿನ. ಯಾಕ್ರಿ ಅಂತೀವಿಲ್ಲ, ನಮ್ಮವು ಎಂಥದ್ ಕೊಟ್ಲಿ ಅವ್ವ, ನನಗೂ ಒಬ್ಬ ಡಾಕ್ಟರ್ ಕೊಟ್ರೆ ಕೊಡ್ತೀನಿ ಅಂದಿದ್ರು, ಇಂಜಿನಿಯರ್ ಕೊಡ್ತೀನಿ ಅಂದಿದ್ರು. ಚಂತನ ಅಂತೀವಿ ನಾವು. ಇದು ಅಲ್ಲ, ಗಂಡ ಕುರುಡರ್ ಇರ್ಲಿ, ಕುಂಟರ್ ಇರ್ಲಿ, ಗಂಡನ ಶ್ರೀಮಂತರ ಇರ್ಲಿ, ಬಡವರ ಇರ್ಲಿ, ಒಂದು ಸಾರಿ ಅಂದ ನಾವು ಗಂಡನ ಕೈ ಒಳಗ ನಾವು ತಾಳಿ ಅಂತಗನ್ನ ಕಟ್ಟಿಸ್ಕೊಂಡಿವಿ ಎತ್ತಿಕೊಂಡಂದ್ರ ಅವ ಎಂಥವನಿದ್ರು ಕೂಡ ಆ ಬದುಕ ಅವನಿಗಾಗಿನೇ ಮೀಸಲ ಹೊರತಾಗಿ ಏನ್ರಿ ಇನ್ನೊಂದು ನೆನಿತಕ್ಕಂಥದ್ದು ಹೆಣ್ಣಿನ ಕರ್ತವ್ಯ ಅಲ್ಲ. ಅಪ್ಪಿ ತಪ್ಪಿ ನೀವು ಎಲ್ಲರೂ ಬಿಸಿಲಾಗಿಂದ ಮನಿಗೆ ಬರ್ತಿದ್ದ, ಬಾ ಈಗಿನ ಮನಿ ತಿನ್ನಕತ್ತಿ ಬಾ. ಏನ್ರಿ ಬೈತಾರ, ಅದನ್ನು ಕೊಡ್ತೋಳು ಸಾಲ ಅದು ಇದು ತಗೊಂಡು ತಲೆ ಟೆನ್ಷನ್ದಾಗ ಮನೆಗೆ ಬಂದಿರ್ತಾನೆ. ನಾನು ನನಗೆ ಹತ್ತಿ ನಿನಗೇನು ಹತ್ತಿ ನೀರು ಟೊಳಾಟೋ ನೀ ಹೊಡೀನಿ ಮತ್ತ ಅದಕ್ಕೊಂದು ಅದ್ರಾಗ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಬಸ್, ಹಂಗೆ ಆಧಾರ್ ಕಾರ್ಡ್ ಹಿಡ್ಕೊಳ್ಳೋ ರೈಟೇ. ಹಿಂಗಲ್ಲ, ನಿಮ್ ಹೆಣ್ಮಕ್ಳು ನಿಮ್ಗೆ ಏನ್ರಿ ಬೇಕಾಯ್ತು ಬೆಸ್ಟ್ ಐಡಿಯಾ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ್ರಿ. ನಿಮ್ಗೆ ಏನ್ರಿ ಬೇಕಾಯ್ತು ಅಂದ್ರೆ ನಾ ಹೇಳ್ದಂಗೆ ಮಾಡ್ರಿ. ನಿಮ್ಗೆ ಅವತ್ತು ಏನ್ರಿ ಬೇಕಾಗಿತ್ತು ಅಥವಾ ನೀವು ತವ್ರ ಮನೆಗೆ ಹೋಗ್ಬೇಕಾಗಿತ್ತು, ಏನ್ರಿ ಬೇಕಾಗಿತ್ತು ಅಂತಂದ್ರೆ ಒಂದು ನಾ ಹೇಳ್ದಂಗೆ ಐಡಿಯಾ ಮಾಡ್ರಿ. ಗಂಡು ಹೊಡೆಯಂಗಿಲ್ಲ, ಏನೂ ಇಲ್ಲ, ನಿಮ್ಗೆ ಏನಂತೀರ ತಂದ್ಕೊಂತ ಅದು ಹೊರಗಿಂದ ಬರ್ತಿರ್ತದಲ್ಲ, ಬರುವತ್ತ ಬತ್ತಲೆ ಹಿಂಗ ಅನ್ಬೇಕು. ಬತ್ತಲೆ ಚೀ ಕಳ್ಳ ಹಾಲು ಕುಡಿತು ರಾಜ, ಏನ್ ಹರಕು ಹಾಲು ಕುಡಿತೋರ ರಾಜ, ಏನು ಉಂಡು ಕುಡಿತೇನು, ಉಣದಕ್ಕಿಂತ ಮೊದಲೇ ಕುಡಿತೋರ ರಾಜ, ಹಿಂಗ್ ಕೇಳ್ಬೇಕು. ಅದು ಹೊರಗಿಂದ ಬರ್ತಿರ್ತದಲ್ಲ, ನಾ ಹೇಳ್ದಾಗ ಮಾಡಿ ನೀವು ಮಧ್ಯಾಹ್ನದ ಬರ್ತಿರ್ತಾವ ತಿಳ್ಕೊ. ನಿಮ್ದು ಏನ್ರಿ ಕೆಲಸ ಆಗ್ಬೇಕಾಗಿತ್ತಂದ್ರ ಕೈಯಾಗ ಒಂದು ತಂಬಿಗೆ ಹಿಡ್ಕೊಂಡಿಂದ್ರಿ ನೀರ. ನಮ್ಮ ಇಂಡಿಯನ್ ಫ್ರಿಜ್ ಮಣ್ಣಿನ ಹರಿವೇನು ಬಿಸಲಾಗ ಹೊಂಟಿರ್ತಾವ, ನಾವು ತಲೆ ತಾಪ ಮೊದಲಿಂದ ತಲೆ ಟೆನ್ಷನ್ ಇರ್ತಾವ. ಕೊಡ್ತೋಳು ಸಾಲ ಗಂಡ್ಮಕ್ಳು ಚಿಂತಿ ಬಾಳ, ಅವು ಯಾರ ಮುಂದೆ ಹೇಳ್ಕೊಳಲ್ಲ. ನೀವು ಇದ್ರ ಹೇಳ್ಕೊತೀರಿ, ನಮ್ದು ಹಾಂಗಾಗ್ಯದ, ನಮ್ದು ಹಿಂಗಾಗಿ ನೀವ್ ಅಂತೀರಿ, ಅವು ಅನ್ನಂಗಿಲ್ಲ. ಯಾರ ಮುಂದೆ ಹೇಳ್ಬೇಕು ಏನ್ರಿ, ನಿಮ್ ಮುಂದೆ ಹೇಳಕ್ ಬರ್ತಾರ ಮಾಡಿದ್ ಉಣ್ಣು ನನಗೇನ್ ಹೇಳ್ತಿದ್ ಇಲ್ಲಿ. ನೀ ಮಾಡಿದ್ ನೀ ಉಣ್ಣು, ನನ್ನ ಮುಂದೆ ಹೇಳಕತ್ತಾರ, ನಾ ಏನ್ ಮಾಡಾಕಿ ಬೆದರ್ಸೋದು ಕೂಡ ತಲೆ ತುರ್ಸೋತ್ ಮತ್ ಬರ್ಬೇಕು. ಹೋಗಿ ಹೊತ್ತು ಮಣಿಗೆ ಎಣ್ಣೆ ಹಾಕಿ ಬರ್ತಾನೆ. ಹಾಗೆ ಮಾಡ್ಬೇಡ್ರಿ ಏನ್ರಿ. ಬೆಸ್ಟ್ ಐಡಿಯಾ ಅಂತಂದ್ರೆ ಕೈಯಾಗ ತಣ್ಣ ನೀರಿನ ಒಂದು ತಂಬಿ ನೀರು ಹಿಡ್ಕೊಂಡಿಂದ್ರಿ. ಅವ ಗಂಡು ಹೊರಗಿಂದ ಬರೋದಕ್ರಿ ಕಾಲು ತೊಳ್ಕೊಂಡ್ ಬರ್ರಿ ಅಂತಂದ ಕೂಡ ಆ ತಂಬಿಗೆ ನೀರಂದ ಕಾಲಿ ಮಾಡ್ಕೊಂಡು ತಣ್ಣಗೆ ನೀರು ಮೊದಲೇ ಟೆನ್ಷನ್ದಾಗ ಹೊಂಟಿರ್ತಾನ. ಆ ತಂಬಿಗೆ ನೀರ್ ಕಾಲ ಮೇಲೆ ಬಿದ್ದು ಕೂಡ ಅರ್ಧ ಸಿಟ್ಟು ಅಲ್ಲೇ ಕಮ್ಮಕ್ಕದವ್, ಅರ್ಧ ಸಿಟ್ಟು ಅಲ್ಲೇ ಕಮ್ಮಕ್ಕದ. ಯಾವಾಗಿಂದ ಒಳಗೆ ಬರ್ತಾನ, ಒಳಗೆ ಬಂದ ಬಳಕ ರೀ ಊಟ ಮಾಡ್ರಿ, ಸೌತಿ ಬೀಜ ಹಾಕೀನಿ, ಹುಗ್ಗಿ ಮಾಡೀನಿ, ಹಿಂಗೊಂದು 2-3 ಐಟಮ್ ಸುಮ್ ಹೇಳದವ್. ನಿಮ್ಮ ಸಲುವಾಗಿಂದ ಸೌತಿ ಬೀಜ ಹಾಕೀನಿ, ಹಿಂಗಂದ ಹುಗ್ಗಿ ಮಾಡೀನ್ರಿ, ನೀವೇನ್ ಉಣ್ತೀರಿ? ಏನ್ ಮಾಡಿದ್, ಏನ್ ಉಣ್ತೇನೆ ನಡಿ. ಇನ್ನ ಅರ್ಧ ಸಿಟ್ಟು ಇರ್ತದ ಅವನಿಗೆ. ಅಂದ ಕೂಡ ಏನ್ ನೀವೇನ್ ಉಣ್ತೀರಿ? ಹುಗ್ಗಿ ನೀಡು, ಹುಗ್ಗಿ ಮೇಲೆ ಪ್ರೀತಿ ಇರ್ತಾವ ಗಂಡ್ಮಕ್ಳು. ಹುಗ್ಗಿ ನೀಡತ್ತಂದ ಕೂಡ ಗಂಗಳ ತುಂಬ ಹುಗ್ಗಿ ನೀಡೋದು. ನೀಡೋದು ಕೂಡ ಹುಗ್ಗಿಯಾಗಿ ಅವ್ನು ಕೆರಿ ಕಟ್ತಾನ, ಹಿಂಗ ತೆಗ್ ಮಾಡ್ತಾನಿಲ್ಲ. ತುಪ್ಪ ತೊಳೆದು ಏನ್ರಿ, ತುಪ್ಪದ ಮಿಳ್ಳಿ ಎಂತದಂದ್ರೆ ನೀವು ಮನ್ಯಾಗ ಉಣೋದು. ಈ ಐಗಳಿಗೆ ನೀಡ ಮಿಳ್ಳಿ ಅಲ್ಲ, ಈ ಐಗಳಿಗೆ ನೀಡೋದು ಈಟೆ ಇರ್ತದ, ಚಮಚೆ ಹಿಡಿಯಲ್ಲ ಸೂಜಿ. ಅದಕ್ಕೆ ಈಗಿನ ಐಗಳು ಹಿಂಗಾಗ್ಯಾವ ಏನ್ರಿ, ಮೂಗಿಡಿದ್ರೆ ಸಾಯಂಗಾಗ್ಯಾವ ಐಗಳು. ಎಲ್ಲವ ಏನ್ ಉಳ್ದ ಅವಾಗ ಐಗಳು ಅಂದ್ರ